ಏನ್ ಗೊತ್ತಾ ಕಾಯಕ ಅಂದ್ರೆ ಕಾಯಕ ಅಂದ್ರೆ ಕೂತ್ಕಪ್ಪ ತಮ್ಮ ಕೂತ್ಕೊ ನಿನ್ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಅಂತ ಉತ್ಪಾದನೆ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಈ ಕಾಯಕ ಮಾಡೋದು ಇದೆಯಲ್ಲ ಯಾವುದು ಮೇಲೂ ಅಲ್ಲ ಯಾವುದು ಕೀಳು ಅಲ್ಲ ಅದಕ್ಕೇನೆ ಕಾಯಕವೇ ಕೈಲಾಸ ಅಂತ ಬಸವಾದಿ ಶರಣರು ಹೇಳು ಅಲ್ವಾ ಕಾಯಕವೇ ಕೈಲಾಸ ನೀವು ಏನ್ ಕೆಲಸ ಮಾಡ್ತೀವಿ ಅನ್ನೋದೆಲ್ಲ ಬಹಳ ಮುಖ್ಯ ಆದರೆ ಪ್ರತಿಯೊಬ್ರು ಕೂಡ ಕಾಯಕವನ್ನ ಮಾಡಲೇಬೇಕು ಕಾಯಕವನ್ನ ಮಾಡಲೇಬೇಕು ಕಾಯಕ ಮಾಡಿದ್ರೆ ಮಾತ್ರ ಈಗ ಈ ಈಕ್ವಾಲಿಟಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾನತೆ ಬರಲಿಕ್ಕೆ ಸಾಧ್ಯ ಕೆಲವರು ಕೂತ್ಕೊಂಡು ತಿನ್ನೋದು ಇನ್ ಕೆಲವರು ದೇವ್ರು ಸುರಿಸಿ ಕೆಲಸ ಮಾಡೋದು ನಾವೊಂದ್ಸಾರಿ ಅಸೆಂಬ್ಲಿನಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದಾಗ ಸಿದ್ದರಾಮಯ್ಯನವ್ರೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದ್ಬಿಟ್ಟು ಎಲ್ರಿಗೂ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ಎಲ್ಲ ಸೋಮಾರಿಗಳು ಮಾಡ್ಬಿಟ್ರಿ ಕೆಲಸಕ್ಕೆ ಯಾರು ಸಿಕ್ಕಲ್ಲ ಅಂತ ಕೇಳಿದ್ರು ಒಬ್ಬ MLA ನಾನು ಹೇಳಿದೆ ನೋಡಪ್ಪ 100 ವರ್ಷಗಳಿಂದ ನೀವೆಲ್ಲ ಗೇದೆ ಇಲ್ಲ ಕೂತ್ಕೊಂಡು ತಿನ್ಕೊ ಬಂದಿದ್ದೀರಿ ಕೂತ್ಕೊಂಡು ತಿಂದಿದ್ದೀರಿ ನೀವೊಂದಷ್ಟು ದಿನ ಗೈರಿ ಅವರೊಂದಿನ ರೆಸ್ಟ್ ತಗೊಳ್ಳಿ ಯಾರು ಕೆಲಸ ಮಾಡೋದು ರೆಸ್ಟ್ ತಗೊಳ್ಳಿ ನಾಗಮಾರಪಲ್ಲಿ ಅಂತ ಅವ್ರು ಸತ್ತೋಗಿದ್ದಾರೆ ಈಗ ಪಾಪ ಗುರುಪಾದಪ್ಪ ನಾಗಮಾರಪಲ್ಲಿ ಅವರೊಂದು ಪ್ರಶ್ನೆ ಕೇಳಿದ್ರು ಆಗ ನಾನು ಹೇಳಿದೆ ಯಾಕೆ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ ಅಂತಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ ಬೇರೆ ಭಾಗ್ಯಗಳು 5 ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ ಅಂತಂದ್ರೆ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಇಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಈಗ ವಿದ್ಯೆ ಇಲ್ದೇನೆ ಈಗ ನೋಡಿ ನಾವು ಸಾಮಾಜಿಕ ಅಸಮಾನತೆಯನ್ನು ನೋಡ್ತೀವಿ ಆರ್ಥಿಕ ಅಸಮಾನತೆಯನ್ನು ನೋಡ್ತೀವಿ ನಮ್ಮಲ್ಲಿ ಈ ಆರ್ಥಿಕ ಅಸಮಾನತೆಯಿಂದ ಗುಲಾಮ್ಗಿರಿ ಮನ ಮಾಡ್ಕೊಂಡ್ಬಿಟ್ಟಿದೆ ಈಗ ಒಬ್ಬ ಮೇಲ್ಜಾತಿಗೆ ಸೇರಿದಂತ ಅವ್ರು ಬಂದಾಗ ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಸ್ವಾಮಿ ನಮಸ್ಕಾರ ಬುದ್ಧಿ ಅಂತೀವಿ ಅದೇ ಒಬ್ಬ ಶ್ರೀಮಂತ ವಿದ್ಯಾವಂತ ದಲಿತ ಜನಾಂಗದವರು ಬಂದ್ರೆ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದು ಗುಲಾಮ್ಗಿರಿ ಮನಸ್ಥಿತಿ ಈ ಮನಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಸ್ವಾಭಿಮಾನವನ್ನ ಎಲ್ಲರೂ ಕೂಡ ಬೆಳೆಸಬೇಕು ಆ ಸ್ವಾಭಿಮಾನ ಇಲ್ಲದೆ ಹೋದ್ರೆ ಕಷ್ಟ ಸ್ವಾಭಿಮಾನ ಬೆಳೆಸ್ಕೊಂಡಾಗ ಮಾತ್ರ ಈ ಗುಲಾಮ್ಗಿರಿ ಮನಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶದಲ್ಲಿ ಎಲ್ಲ ಹಂಚಿಕೆ ಆಗ್ಬೇಕು ಅದನ್ನೇ ಕಾಯಕ ಅಂತ ಅನ್ನೋದು ಎಲ್ರಿಗೂ ಹಂಚಿಕೆ ಆಗ್ಬೇಕು ಅಲ್ಲ ಎಂಥದ್ದು ದಾಸೋಹ ಕಾಯಕ ಮಾಡಿ ಬಂದದನ್ನ ಎಲ್ಲರೂ ಕೂಡ ಹಂಚ್ಕೋಬೇಕು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಬಂದದನ್ನ ಎಲ್ಲರೂ ಹಂಚ್ಕೋಬೇಕು ಇದು ಆರ್ಥಿಕ ಸಿದ್ಧಾಂತ ಇದು ಈ ಆರ್ಥಿಕ ಸಿದ್ಧಾಂತವನ್ನ ಆಗ್ಲೇನೆ ಬಸವಾದಿ ಶರಣರು ಇದನ್ನ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ಇದನ್ನೆಲ್ಲ ಪಾಲನೆ ಮಾಡದೆ
ಪಾಲನೆ ಮಾಡದೆ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಪ್ರತಿಮೆ ದೊಡ್ಡದು ಮಾಡಬೇಕು ಅಂತ ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ನೋಡೋಣ, ಒಂದು ದೊಡ್ಡ ಪ್ರತಿಮೆ ಮಾಡೋಣ, ಬಸವಣ್ಣವ್ರ ಪ್ರತಿಮೆ ಮಾಡೋಣ. ಮಾಡಬಾರ್ದು ಅಂತ ಸರ್ಕಾರನೇ ಮಾಡ್ತದೆ. ಆಮೇಲೆ ನಿಜಗುಣಾನಂದ ಸ್ವಾಮೀಜಿ ಇನ್ನೊಂದು ಹೇಳಿದ್ದಾರೆ, ನೀಲಾಂಬಿಕೆ ಅಲ್ಲ, ಅಕ್ಕ ಅದು ಅವ್ರದ್ದು ಒಂದು ಅಲ್ಲಿ ಕಲ್ಯಾಣಮ್ಮ ಅಂತ ಈ ಅರಳೆಯ ಈ ಇವರು ಬಸವಣ್ಣವರು ಸುಮ್ಮನೆ ಇರಲಿಲ್ಲ. ಅವರು ಏನು ಅವ್ರ ಕಾಲದಲ್ಲಿ ಏನು ಮಾಡಿದ್ರು, ಎಂಥವ್ರವರು ಮಧುವರಸನ ಮಗಳು ಅರಳಯ್ಯನ ಮಗ, ಇಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ. ಈ ಅರಳಯ್ಯ ಯಾರ ಜಾತಿ? ಸಮಗಾರರು. ಮಧುವರಸ ಯಾವ ಜಾತಿ? ಬ್ರಾಹ್ಮಣ ಜಾತಿ. ಇವರಿಬ್ರಿಗೂ ಮದುವೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ಅರಳಯ್ಯನ ಹೆಂಡತಿ ಇದ್ದಾಳಲ್ಲ ಕಲ್ಯಾಣಮ್ಮ ಅಂತ, ಅವರು ಐಕ್ಯ ಆಗಿರ್ತಕ್ಕಂಥ ಜಾಗ ಇದೆಯಲ್ಲ, ಅದನ್ನು ಬೆಳಗಾಂನಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿಸೋಣ. ಆಮೇಲೆ ಅಕ್ಕ ನಾಗಮ್ಮ ಅವರ ಸಮಾಧಿನೂ ಕೂಡ ತರೀಕೆರೆನಲ್ಲಿದೆ, ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಇವೆಲ್ಲ ಮಾಡೋಣ. ನೀವು ಸ್ವಲ್ಪ ಬದಲಾವಣೆ ಆಗಿ ಅಷ್ಟೇ. ಇವನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಅಂತ ಬದಲಾವಣೆ ಆಗಿ ಅಷ್ಟೇ. ಎಲ್ಲರೂ ನಮ್ಮವರು ಅಂತನ್ನಿ, ಇವನು ಯಾರು ಅಂತ ಹೇಳಕ್ ಹೋಗ್ಬೇಡಿ, ಇವ್ ನಮ್ಮವ ಅಂತ ಹೇಳಿ ಅಷ್ಟೇ. ಇಷ್ಟು ಮಾಡಿದ್ರೆ ನಾವು ಬಹಳ ದೊಡ್ಡ ಕೊಡುಗೆ ಕೊಟ್ಟಾಗುತ್ತೆ ಸಮಾಜಕ್ಕೆ, ಮನುಷ್ಯತ್ವಕ್ಕೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಈ ನಾಡಿನ ಎಲ್ಲ ಜನರಿಗೆ, ನಿಮಗೆ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಜೈ ಬಾಪು, ಜೈ ಭೀಮ್, ಜೈ ಬಸವ. ಎಲ್ಲಕ್ಕಿಂತ ಮಾನವ ಧರ್ಮವೇ ಮಿಗಿಲು. ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗೋಣ.